ಸ್ವಯಂ ಟೈಮ್ಸ್ನ ವೀಕ್ಷಕರಿಗೆ ನಿಮ್ಮ ವಸಂತ್ ಕುಮಾರ್ ಮಾಡುವ ವಂದನೆಗಳು. ನಾವಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳದ ಅತ್ತೂರು ಬೆಸಿಲಿಕಾದಲ್ಲಿ ಬಂದಿದ್ದೇವೆ. ನೋಡಿ, ಈ ಅತ್ತೂರು ಬೆಸಿಲಿಕಾ ಇದು ರಾಜ್ಯದಲ್ಲೇ ಬಹಳಷ್ಟು ಪ್ರಭಾವಿ ಹೆಸರು. ಯಾಕಂದರೆ ಇಲ್ಲಿ ಒಂದಷ್ಟು ದೇಶದಾದ್ಯಂತದಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ಜಾತ್ರೆಗೆ ಇಲ್ಲಿ ಲಕ್ಷಾಂತರ ಮಂದಿ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಇಲ್ಲಿಯ ಸ್ಟಾಲ್ಗಳಲ್ಲಿ ಒಂದಷ್ಟು ಖರೀದಿ ಮಾಡ್ತಾರೆ. ಇಲ್ಲಿ 2024ನೇ ಸಾಲಿನಲ್ಲಿ ಜನವರಿ 21ರಿಂದ ಜನವರಿ 26ರವರೆಗೆ ಇಲ್ಲಿಯ ವರ್ಷಾವಧಿ ಜಾತ್ರೆ ನಡೆಯಲಿಕ್ಕಿದೆ. ಇಲ್ಲಿಯ ಈ ವರ್ಷಾವಧಿ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಅಂದರೆ 350ರಿಂದ 400ರಷ್ಟು ಸ್ಟಾಲ್ಗಳು ಇಲ್ಲಿ ಯಾರೆಲ್ಲ ಜನರು ಬರ್ತಾರೆ ಅವರ ಖರೀದಿಗಾಗಿ ಇಲ್ಲಿ ತೆರೆದುಕೊಳ್ತವೆ. ಇಲ್ಲಿ ಜನವರಿ 21ರಿಂದ 26ರವರೆಗೆ ನಡೆಯಲಿಕ್ಕಿರುವ ಜಾತ್ರೆಗೆ ಬರುವ ಸ್ಟಾಲ್ಗಳ ಬಗ್ಗೆ ನಿಟ್ಟೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಿತಿನ್ ರವರು ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ನಿತಿನ್, ನಮಸ್ಕಾರ. ನೋಡಿ, ಈಗ ಜನವರಿ 21ರಿಂದ 26ರವರೆಗೆ 2024ನೇ ಸಾಲಿನಲ್ಲಿ ಪುನಃ ಅತ್ತೂರು ಜಾತ್ರೆ ನಡೆಯಲಿಕ್ಕಿದೆ. ಈಗ ಈ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಸ್ಟಾಲ್ಗಳು ಬರ್ತವೆ ಮತ್ತು ಎಷ್ಟು ವಿಸ್ತೀರ್ಣದಲ್ಲಿ ಇದು ಹರಡಿಕೊಂಡಿರುತ್ತದೆ? ಇಲ್ಲಿ ಒಂದು 2 ಕಿಲೋಮೀಟರ್ ಅಂತರದಲ್ಲಿ 350ರಿಂದ 400 ಸ್ಟಾಲ್ಗಳು ಆಗುತ್ತವೆ. ಇಲ್ಲಿ ರಾಜಸ್ಥಾನದಿಂದ, ಬ್ಯಾಂಗ್ಳೂರಿಂದ ಮತ್ತು ಮುಂಬೈಯಿಂದ, ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಸ್ಟಾಲ್ ಹಾಕಲಿಕ್ಕೆ ಬರ್ತಾರೆ. ಮತ್ತು ಏನಂದರೆ ರಸ್ತೆಯ 2 ಬದಿಯಲ್ಲೂ ಸ್ಟಾಲನ್ನಾಗಿರ್ತವೆ. ಇಲ್ಲಿ ಮೇಲ್ಭಾಗದ ಮೈದಾನದಲ್ಲಿ ಉಯ್ಯಾಲೆ ಅಂತ ಮನೋರಂಜನಾ ಆಟಗಳು ಇರ್ತವೆ. ಮತ್ತು ವಿವಿಧ ರೀತಿಯ ಖಾದ್ಯಗಳು ಮತ್ತು ಸಿಹಿ ತಿಂಡಿಗಳು, ಜ್ಯೂಸ್ಗಳು, ಇದನ್ನು ಅತ್ತೂರು ಜಾತ್ರೆಯನ್ನು ಖರೀದಿಸಲಿಕ್ಕೆ ಅಂತಲೇ ಸಾಂತಮಾರಿಯ ತಿಂಡಿ ಎಲ್ಲೆಲ್ಲಿಂದ ಜನಗಳು ಬರ್ತಾರೆ. ಮತ್ತು ಸ್ಟಾಲ್ಗಳು ಹಾಗೆ ತುಂಬ ರೀತಿಯ ವೆರೈಟಿ ಸ್ಟಾಲ್ಗಳು ಇರ್ತವೆ. ಈ ರಸ್ತೆಯ 2 ಬದಿಗಳನ್ನು ಸ್ಟಾಲ್ಗಳನ್ನು ಅಳವಡಿಸ್ತಾರೆ. ನೋಡಿ, ಇಲ್ಲಿಯ ಜಾತ್ರೆಗೆ ಈಗ ಪ್ರತಿ ವರ್ಷ ಲಕ್ಷಾಂತರ ಜನ ಬರೋದು. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಲಕ್ಷಾಂತರ ಜನ ಬರೋದು. ಈಗ ಆ ಸಂದರ್ಭದಲ್ಲಿ ಇಲ್ಲಿ ಖರೀದಿ ಮಾಡುವ ಅಂಗಡಿಗಳಿಂದ ಖರೀದಿ ಮಾಡ್ತಾರೆ, ಅದನ್ನು ಒಂದಷ್ಟು ತ್ಯಾಜ್ಯ ಆಗುತ್ತೆ. ಈಗ ತ್ಯಾಜ್ಯ ವಿಲೇವಾರಿ ಹೇಳುವಂಥದ್ದು ಬಹಳಷ್ಟು ಪ್ರಮುಖವಾದ ವಿಚಾರ. ಯಾಕಂದ್ರೆ ತಾವೀಗ ತಮ್ಮ ಪಂಚಾಯತ್ ನಿಟ್ಟೆ ಗ್ರಾಮ ಪಂಚಾಯತ್ನಿಂದ ತ್ಯಾಜ್ಯ ಯಾವ ರೀತಿ ವಿಲೇವಾರಿ ಮಾಡ್ತೀರಿ? ನಾವೊಂದು ತ್ಯಾಜ್ಯಕ್ಕೆ 2 ಟೀಮ್ ಮಾಡಿ SLRM ಮತ್ತು ಮತ್ತೊಂದು ತಂಡವನ್ನು ಬೇರೆ ಪ್ರದೇಶದಿಂದ ಅವರನ್ನು ಇಲ್ಲಿ ಕರೆದುಕೊಂಡು ಬಂದು ಈ ತ್ಯಾಜ್ಯ ವಿಲೇವಾರಿಗಾಗಿ ಈ ವ್ಯವಸ್ಥೆಯನ್ನು ಮಾಡಿರ್ತೇವೆ. ತ್ಯಾಜ್ಯ ವಿಲೇವಾರಿ ಏನಂದರೆ ಬೆಳಿಗ್ಗೆ ಬೇಗ ಪ್ರಾರಂಭಿಸ್ತಾರೆ. ಒಂದು 2 ಗಂಟೆ ಪ್ರಾರಂಭಿಸಿ ಜಾತ್ರೆ ಪ್ರಾರಂಭವಾಗುವ ಮೊದಲು ತ್ಯಾಜ್ಯ ವಿಲೇವಾರಿ ಮಾಡಿ ಮತ್ತೆ ಜಾತ್ರೆ ಆಗುವ ಮೊದಲೇ ತ್ಯಾಜ್ಯ ವಿಲೇವಾರಿ ಮಾಡಬೇಕಾಗುತ್ತೆ, ಆರಂಭವಾಗುತ್ತೆ. ಈ ಅಲ್ಲಲ್ಲಿ ತ್ಯಾಜ್ಯ ವಿಲೇವಾರಿಗಾಗಿ ಅಲ್ಲಲ್ಲಿ ಡಬ್ಬಗಳನ್ನು ಇಟ್ಟಿರ್ತೀವಿ, ಇದರಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕಿ ಮತ್ತು ಒಳ್ಳೆಯ ರೀತಿಯಿಂದ ತ್ಯಾಜ್ಯ ವಿಲೇವಾರಿಗಾಗಿ ವ್ಯವಸ್ಥೆ ಮಾಡಿರ್ತೇವೆ. ನೋಡಿ, ಈಗ ತಾವು ಅದೇ 350ರಿಂದ 400 ಸ್ಟಾಲ್ ಅಂತ ಹೇಳಿದ್ರಿ ಇಲ್ಲಿ ಬರುವಂಥದ್ದು. ಈಗ ಸ್ಟಾಲ್ಗಳಿಗೆ ಬರುವವರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ತಮಗೆ? ಈ ಸ್ಟಾಲ್ಗಳಿಗೆ ಬರುವವರು ನಮ್ಮದು ಜನವರಿ 2024ನೇ ತಾರೀಕಿಗೆ ಇಲ್ಲಿ ಅತ್ತೂರು ಶಾಲೆಯಲ್ಲಿ ಏಲಂ ಇರ್ತದೆ. ಅದಕ್ಕೆ ಯಾರು ಬೇಕಾದರೂ ಬಂದು ಏಲಂ ಹಾಕ್ಬೋದು. ಆ ದಿವಸವೇ ಬರಬೇಕು. ಮತ್ತು ಉಳಿದರೆ 2 ದಿವಸ ಬಿಟ್ಟು ಇದನ್ನು ಏಲಂ ಮಾಡ್ತೀವಿ. ನೋಡಿ, ಸ್ಟಾಲ್ನವರು ದಯವಿಟ್ಟು ಯಾರೆಲ್ಲ ಇಲ್ಲಿ ಸ್ಟಾಲ್ ಹಾಕ್ತೀರಿ ಅವರಿಗೆ 2024ನೇ ಸಾಲಿನ ಜನವರಿ 14ಕ್ಕೆ ತಾವು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಅರ್ಜಿ ಸಲ್ಲಿಕೆ ಉಪಾಧ್ಯಕ್ಷರೇ ಯಾವ ರೀತಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅವತ್ತೇ ತೆಗಿತೀರಿ? ಅವತ್ತೇ ಆ ವ್ಯವಸ್ಥೆಗಳಾಗತ್ತೆ. ಇನ್ನೊಮ್ಮೆ ಡೇಟ್ ನೋಟ್ ಮಾಡ್ಕೊಳ್ಳಿ. 2024ನೇ ಸಾಲಿನ ಜನವರಿ 14 ಯಾರು ಕೂಡ ಇಲ್ಲಿ ಸ್ಟಾಲ್ ಹಾಕ್ಬೋದು. ಯಾಕಂದರೆ ಇಲ್ಲಿ ಸ್ಟಾಲ್ ಹಾಕೋರು 6 ದಿವಸದ ಕಾಲ, ಅಂದರೆ 1 ವಾರದ ಕಾಲ, 6 ದಿವಸಗಳ ಕಾಲ ಇಲ್ಲಿ ಸ್ಟಾಲ್ ಹಾಕ್ಲಿಕ್ಕೆ ಅವಕಾಶ ಇದೆ. ಇಲ್ಲಿಂದ ಎಲ್ಲಿಂದ ಬರುವವರಿಗೆ ಕೂಡ ಇಲ್ಲಿ ವ್ಯಾಪಾರ ಆಗುತ್ತೆ. ಯಾಕಂದರೆ ಇಲ್ಲಿ ಬರುವ ಲಕ್ಷಾಂತರ ಜನ ಇಲ್ಲಿ ಖರೀದಿ ಮಾಡ್ತಾರೆ. ಹಾಗಾಗಿ ಎಲ್ಲ ಕಡೆಯಿಂದ ಬರುವ ಸ್ಟಾಲ್ಗಳು ಗಮನ ಕೊಡಿ. ಇಲ್ಲಿ ತಮಗೆ ಸ್ಟಾಲ್ ಹಾಕಲಿಕ್ಕೆ ಅವಕಾಶ ಇದೆ. 2024ನೇ ಸಾಲು ಜನವರಿ 14. ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವೈಷ್ಣವಿ ಪೈ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ PUCಯನ್ನು ಈ ಬಾರಿ ಮುಗಿಸಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ. SLC ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು. ಎಲ್ಲರೂ ವಿಜ್ಞಾನ ತುಂಬ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು. ಆಗ ನನಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು. ಆದರೆ ಈಗ ಉತ್ತಮ ಅಂಕ ಪಡೆದ ಮೇಲೆ ನನಗೂ ಕೂಡ ತುಂಬ ಸಂತಸವಾಗಿದೆ. ಈ ಉತ್ತಮ ಅಂಕ ಗಳಿಕೆಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸತತ 14 ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ. ಈ 14 ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ.
ಇನ್ನು SLC ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ, ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಇಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ. ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ CT, NEET, JEE ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ. ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕ ಗಳಿಕೆಗೆ ಸಹಕಾರಿಯಾಗಿದೆ. ಇನ್ನು ಈ ಬಾರಿ ಅಂದರೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ SLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಏನು ಯೋಚಿಸುತ್ತಿದ್ದೀರಾ? ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.